ಆರಾಮ್ ನ್ಯಾಯ ಮಾಡ್ತಾನೆ ಹೇಳಿ ಯಾರಿಗೂ ಒಬ್ಬರು ಮಾತು ಕೊಟ್ಟು ಅವನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದಕ್ಕೋಸ್ಕರ ಆಂಜನೇಯ ರಾಮನ ಮೇಲೆ ತನ್ನ ಗುರುವಾಗಿರ್ತಕ್ಕಂಥ ಭಾರತ ದೈವ ರಾಮನ ಮೇಲೆ ಯುದ್ಧ ಮಾಡ್ತಾ ಇರಾಗ್ತಾನೆ ಆಂಜನೇಯ. ಅದು ಪರಿಸ್ಥಿತಿ ಸಂದರ್ಭ ಆ ರೀತಿ ಆಗಿರ್ಬೋದು. ಆದ್ರೆ ಇವತ್ತು ನಮಗೆ ನಿಜವಾಗ್ಲೂ ಕೂಡ ರಾಮನಾಗಿ ಈ ಜಿಲ್ಲೆಯಲ್ಲಿ KH ಮುನಿಯಪ್ಪ ನಿಲುವಿ ನಾವೆಲ್ಲ ಸಾವಿರಾರು ಜನ ಮಾತ್ರವಾಗಿ ನಿಮ್ಮ ಬೆಂಬಲಿದ್ದೇವೆ. ನೀವೆಲ್ಲೇ ಹೋಗು ಬರಲಿ, 1000 ಜನ ಬರಲಿ. ನೋಡಿ, ದುರ್ಯೋಧನರು 100 ಇರ್ಬೋದು, ಪಾಂಡವರು 5 ಜನ ಇದ್ದರೂ ಕೂಡ ಅಂತಿಮ ವಿಜಯ ಯಾರಿಗೆ? ಪಾಂಡವರಿಗೆ. ಎಲ್ಲ ಸೇರಿ ಗುಂಪು ಮಾಡಿಕೊಂಡು ಗರ್ಭನೆ ಮಾಡ್ತೀನಿ ಅಂತ ಹೇಳಿದ್ರೆ ನೀವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನರ ವಿಶ್ವಾಸ, ಜನರ ನಂಬಿಕೆ ಇರೋ ತನಕ ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. KH ಮುನಿಯಪ್ಪ ಸಾಹೇಬ್ ಮನವಿ ಮಾಡ್ತೇನೆ, ಸಕ್ರಿಯವಾಗಿ ನೀವು ಕೋಲಾರ ಜಿಲ್ಲೆ ರಾಜಕಾರಣದಲ್ಲಿ ಕೂಡ ಆಕ್ಟಿವ್ ಆಗಬೇಕು. ನಿಮ್ಮ ಮಾರ್ಗದರ್ಶನ ಅನೇಕ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ನೀವು ಕೂಡ ಕಾರ್ಯಕ್ರಮವನ್ನು ಆಗಬೇಕು ಅಂತ ಮಾತಾಡಿಕೊಂಡು ಹೇಳ್ತಾ ಸಮಯ ಆಗಿದೆ. ನೋಡ್ತಾರೆ BF ಗಿಡವನ್ನ ಮುಗಿಸ್ತಾ ನೋಡಿ, ಅದಕ್ಕೆ ಫೈಲು ಎಲ್ಲಾರು ಕಂಡಿದ್ದೀರಪ್ಪ, ದಾಳಿ ಕಟ್ಟಾಗಿ ಕೋಪನೇ ನೋಡಿಲ್ಲ. ಆ ಮನೆ ಹತ್ರ ಬರ್ತಾರೆ, ಯಾರು ಆಯ್ಪಪ್ಪ ಶಸ್ತಪ್ಪ. ಈ ಸದ್ಯದ ರಾಜಕಾರಣಿ ನಿಮ್ಮ ಸಹಾಯ ಬೇಕು, ನಮಗೆ ನಿಮ್ಮ ಸಹಕಾರ ಬೇಕು. ನಾನು ರೂಪಮ್ಮ ಅವರು ನಿಮ್ಮ ಮಕ್ಕಳಿದ್ದಾಗಿ, ನೀವಿಬ್ಬರು ನಾವು ಮಕ್ಕಳಿದ್ದಾಗಿ ನಾವು ತಪ್ಪು ಮಾಡೋದ್ರಲ್ಲಿ ಹೊಟ್ಟೆಯಲ್ಲಿ ಹಾಕಬೇಕು. ನಮ್ಮ ಮೇಲೆ ಪ್ರೀತಿ ಕಡಿಮೆ ತೋರಿಸ್ಬೇಕು, ನಮ್ಮನ್ನ ಕೈ ಹಿಡಿದು ಬೆಳೆಸ್ಬೇಕು. ನಮಗೆ ನಿಮ್ಮನ್ನ ಎರಡೇ ಆಶ್ರಯ. ಆದ್ದರಿಂದ ಹೊತ್ತು ಕೆಲಸವನ್ನ ಸಾರಿಗೆ ಇಲಾಖೆ ಮಾಡಿದೆ. ಖಂಡಿತ ಕೂಡ ನಿಮ್ಮ ಒಂದು ಸಹಾಯಕ್ಕೆ ನಾವೆಲ್ಲ ಕೂಡ ಕೋಲಾರ ಬಂಗಾರಪೇಟೆ ಜನತೆ ಸದಾಕಾಲ ಚಿರಣಿಯಾಗಿರ್ತೇವೆ. ನಿಮಗೆ ಸದಾಕಾಲ ನೀವು ಹಿಂದೆ ನಿಲ್ತೇವೆ. ನಿಮ್ಮ ಪರವಾಗಿ ನಾವು ಇರ್ತೇವೆ ಅಂತ ಮಾತನ್ನು ಹೇಳಿ ನಮ್ಮ ತಾಲೂಕಿಗೆ ಬಂಗಾರಪೇಟೆ KGMಗೆ ಈ ಉಡುಗೊರೆ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ತಾವೆಲ್ಲರೂ ಕೂಡ ಮತ್ತೊಮ್ಮೆ ಅಭಿಮಾನದ ಅಭಿನಂದನೆಯನ್ನು ತಿಳಿಸಿ ಎರಡು ಮಾತಾಡಲಾಗ. ಹಿಂದೆ ಯಾವತ್ತಾದರೂ ಕೂಡ ಈ ರಾಜ್ಯದಲ್ಲಿ ಯಾವುದೇ ಮುಖ್ಯಮಂತ್ರಿ, ಯಾವುದೇ ಸರ್ಕಾರ ಇದರ ಪ್ರಯೋಜನಗಳನ್ನು ಕೊಟ್ಟಿದೆಯಾ? ಕೊಟ್ಟಿಲ್ಲ. ಇಷ್ಟೆಲ್ಲರ ಮಧ್ಯೆ ಕೂಡ 57,000 ಕೋಟಿಗಳನ್ನ ಒಂದು ವರ್ಷ ಫ್ರೀ ಕೊಟ್ಟರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು 1,27,000 ಕೋಟಿಯನ್ನು ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಟ್ಟಿದ್ದಾರೆ. ಸುಮ್ಮನೆ ಅಭಿವೃದ್ಧಿ ಮಾಡಿದವರು ಏನು ಡೆವಲಪ್ಮೆಂಟ್ ಇಲ್ಲ. ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಜನ ಇವತ್ತು ರೂಪಕಲ ಮೇಡಮ್ ಮಾತಾಡ್ತಾ ಹೇಳಿದರು, ಇಷ್ಟು ನಮ್ಮ ಜನಸ್ಫೂರ್ತಿ ಆಗೋದಿಲ್ಲ. ಇಬ್ಬರು ಶಬ್ದ ಮಾಡಿದ್ದೇವೆ. ಏನು ಸರ್ಕಾರ ಇವತ್ತು ಈ ಬೆಂಬಲ ಕೊಡುವ ಸಿಂಧಿಗಳೇ ಸರ್ವೆ ನಂಬರ್ 1ರಲ್ಲಿ ಇವತ್ತೇನು 299 ಎಕರೆ ಸರ್ವೆ ನಂಬರ್ 2ರಲ್ಲಿ ಮಂಜೂರು ಮಾಡಿದೆ. ಅಲ್ಲಿ ಇಂಟಿಗ್ರೇಟ್ ಟೌನ್ಶಿಪ್ ಮಾಡೇ ಮಾಡ್ತೇವೆ. ಅದು ಮಾತಾಡ್ತಾರೆ 70 ಕಾವಲು 70 ಕಾವಲ್ಲ ಇದರಲ್ಲಿ 5 ಅಂತ. ಯಾಕಂದ್ರೆ ಅವನ ಮ್ಯಾನೇಜ್ ಅಷ್ಟೇ. ಇದ್ರ ಹಿಂದೆ ನಾನು ರೂಪಮ್ಮವರು ಎಷ್ಟು ಸರ್ಕಸ್ ಮಾಡ್ತಾ ಇದ್ದೀವಿ, ಎಷ್ಟು ಬಾರಿ ಸಭೆಗಳನ್ನು ಮಾಡಿದ್ದೀವಿ, ಎಷ್ಟು ಬಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಬೈಟಿ ಸುರೇಶ್ ಅವರನ್ನು ಮನವೊಲಿಸಿದ್ದೀವಿ, ಅವರನ್ನ ಕರ್ಕೊಂಡು ಶ್ರದ್ಧೆಗೆ ಮಾಡಿಸಿದ್ದೀವಿ. ಇವತ್ತು ಕಡೆಯದಾಗಿ ನನ್ನ KUDS ದಿಗುಬಕ್ಕೇನೆ ಇದರ ಅಭಿವೃದ್ಧಿ ಮಾಡತಕ್ಕ ಜವಾಬ್ದಾರಿಯನ್ನ ಸರ್ಕಾರ ವಹಿಸಿಕೊಟ್ಟಿದೆ. ಕಳೆದ ಹೇಳ್ತೀನಿ ನಿಮಗೆ, ಇಲ್ಲಿ ಹೇಳಿದ್ರೆ ಏರಿಯಾ ಆಗ್ಬೋದು.
300 ಎಕರೆ ಟೌನ್ಶಿಪ್ ಇವೆಲ್ಲವನ್ನು ಕೂಡ ನಿರ್ಮಾಣ ಮಾಡಿ ನಾವು ಈ ಭಾಗದ ಜನರ ಋಣವನ್ನ ಖಂಡಿತ ತೀರಿಸ್ತೇವೆ. ಇವತ್ತು ಅನೇಕ ಹೇಳ್ತಾರೆ ಡಿವಿಎಸ್ಗಳ ವಿಚಾರ ಬಂದಾಗ ಪಾಪ ಅನೇಕ ಬೃಹಸ್ಪತಿಗಳು ಮಾತಾಡ್ತಾರೆ, ಡಿಸಿಸಿ ಬ್ಯಾಂಕಿಂದ ದಿವಾಳಿ ಆಗ್ಬಿಟ್ಟಿದೆ, ಯಾರೋ ತಿಂದ್ಬಿಟ್ಟಿದ್ದಾರೆ. ಅವರ ವಿಷಯ ಮಾತಾಡೋದಿಲ್ಲ. ಯಾರೆಲ್ಲ ಮಾತಾಡ್ತಾರೆ ಅವರು ನೀವು ಯಾರು ಕೃಪಾಕರನ್ನು ಗೆದ್ದಿರೋದನ್ನ ತಮ್ಮ ಹೃದಯ ಮೇಲೆ ಕೈ ಇಟ್ಕೊಂಡು ಒಬ್ಬರಿಂದ ಯೋಚನೆ ಮಾಡ್ತಾರೆ. ಇಷ್ಟೇ ನಮ್ಮ ಸರ್ಕಾರದಲ್ಲಿ ದಿಗ್ಗಜರಾಗಿರ್ತಕ್ಕಂಥ ಇದರಾಗಿರ್ತಕ್ಕಂಥ ಕೆ.ಎಚ್. ಪ್ರಿಯಪ್ರಸಾದ್ ಅವರು, ರಾಮಲಿಂಗ ಹೆಗಡೆ ಇವತ್ತು ಇಬ್ಬರು ಕೂಡ ಹಿರಿಯರಾಗಿದ್ದುಕೊಂಡು ನಮ್ಮ ಎಲ್ಲರೂ ಕೂಡ ಮಾರ್ಗದರ್ಶಕರಾಗ್ತಾರೆ. ನಮಗೆ ಇಷ್ಟೇ ಹೇಳ್ತಿದ್ದೀವಿ. ನನ್ನ ಭಾಗದಲ್ಲೂ ಕೂಡ ನಾನಿವತ್ತು ಒಂದು ಡಿಪೋ ಮಾಡಬೇಕು ಅಂತ ಹೊರಟಿದ್ದೇನೆ. ಆ ಡಿಪೋ ಮಾಡಬೇಕು ಅಂತ ಮೊನ್ನೆ ಕೇಳಿದ್ದೆ, ಇವತ್ತು ಕೇಳಿದಾಗ ಅವ್ರ ಮುಗುಳಿದ್ರೆ ಕೆಲಸ ಆಯಿತು, ನೌకపోతే ಬರಲೇರು. ನಮ್ಮ ರಾಮಲಿಂಗ ಅವರು ಸ್ವಲ್ಪ ಸ್ಪೈಲ್ ಮಾಡಿದ್ರೆ ನಮ್ಗೆ ಅರ್ಥ ಆಗ್ಬಿಟ್ಟು ಒಬ್ಬನೇ ಬೈಲ ಅಲ್ವಾ. ಆದರೆ ಅವರಿಗೆ ಬದ್ಧತೆ ಇದೆ, ಜವಾಬ್ದಾರಿ ಇದೆ. ಈ ಸರ್ಕಾರದಲ್ಲಿ ಉತ್ತಮ ಮಂತ್ರಿಗಳಾಗಿ ಈ ಜನರ ಆಸಕ್ತರಿಗೆ, ಜನರ ಭಾವನೆಗಳಿಗೆ ಒಬ್ಬ ಮುಜರಾಯಿ ಸಚಿವರಾಗಿ ಅನೇಕ ದೇವಸ್ಥಾನಗಳನ್ನ ಅಭಿವೃದ್ಧಿಪಡಿಸಿ ಭಕ್ತಾದಿಗಳಿಗೆ ದರ್ಶನವನ್ನು ಮಾಡಿಸಿ ಆಶೀರ್ವಾದ ಮಾಡತಕ್ಕಂಥ ಇಚ್ಛಾಶಕ್ತಿ ಉಳ್ಳವನಾಗಿದ್ದಾರೆ. ನನ್ನ ಕಾಲದಲ್ಲೂ ಕೂಡ ಕೋದಂಡ ರಾಮೇಶ್ವರ ಕಾಂಪ್ಲೆಕ್ಸ್ ಕಟ್ಟಲಿಕ್ಕೆ 15 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಕೊಟ್ಟು ನಾನು ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಷ್ಟಕ್ಕೆ ಮುಗಿದೋಗಿಲ್ಲ, ನನ್ನ ಪಟ್ಟಿ ಇದೆ, ಇಲ್ಲಿ ಬೇಡ ಹೋಗಿ ಮಾಡ್ತೇನೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಇಂಥ ಸರ್ಕಾರ ನೀವು ಮುಂದಕ್ಕೆ ಕಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೇನೇ ಮಾತಾಡಲಿ ವೇದಿಕೆ ಬರ್ತಕ್ಕಂಥ ಹಿಪ್ಪು ಸಚಿವರು ದಿಗ್ಗುಳಿದ್ರು ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನಿವತ್ತು ರಾಮಣ್ಣ ಸಾಹೇಬರನ್ನು ಮನವಿ ಮಾಡ್ತೇನೆ, ದಯಮಾಡಿ ನೀವು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬರಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ. ಯಾಕಂದ್ರೆ ಒಬ್ಬ ಹಿರಿಯರಿದ್ರೆ ಆ ಬಿಕ್ಕನೇ ಬೇರೆ. ಯಾಕಂದ್ರೆ ಇಡ್ಲಿ ಯಜಮಾನ್ದು ಗಟ್ಟಿಗೆ ಒಂದೇ ಬೈಬಿಟ್ಟು ಅನುಭವಿಸ್ಬೇಕಲ್ವಾ. ಅದರೊಟ್ಟಿಗೆ ಇವತ್ತು ನಾನು ಕೆ.ಎಚ್. ಪ್ರಿಯಪ್ರಸಾದ್ ಮನವಿ ಮಾಡ್ತೇನೆ, ನೀವು ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ವಿಶ್ವಾಸವಾಗಿರ್ಬೋದು, ಆದರೆ ನಿಮಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತಹ ಕೋಲಾರ ಕ್ಷೇತ್ರವನ್ನು ಕೂಡ ಮರೆಯಬಾರದು. ಅಲ್ಲಿ ತಾವು ತಮ್ಮ ಅಪಾರ ಬಳಗ ಅಭಿಮಾನಿಗಳು ನಿಮ್ಮ ಕಾಲಾವಧಿಯಲ್ಲಿ 27 ವರ್ಷಗಳ ಕಾಲ ನಿಮ್ಮೆಲ್ಲ ಸಹಾಯ ಪಡೆತಕ್ಕಂಥ ಲಕ್ಷಾಂತರ ಮಂದಿ ಇದ್ದಾರೆ. ಆಗ್ಬೋದು ಕೆಲವು ಸಮಯದಲ್ಲಿ ಮನಸ್ತಾಪಗಳಾಗಿರ್ಬೋದು. ನನಗೂ ಕೂಡ ರಾಮನ ಯುದ್ಧ ಆಗಿತ್ತು. ಯಾರಿಗೆ? ರಾಮನು ಹಾನಿ ಯುದ್ಧ ಆಗಿತ್ತು. ನಾನು ಮುಂದುವರೆದ ಇವತ್ತು ಏನಿಲ್ಲಿ ಎಲ್ಲ ಅಧಿಕಾರಿಗಳ ಮನವಿ ಮಾಡ್ತೇನೆ, KSRTC ಬೆಂಗಳೂರು ಡಿವಿಷನ್ನಿಂದ ಬಸ್ ಖರೀದಿ ಮಾಡಲಿಕ್ಕೆ ನೀವು ಮನವಿ ಕೊಟ್ಟರೆ ನಾವು 500 ಕೋಟಿ ರೂಪಾಯಿಗಳನ್ನ ಸಾಲವಾಗಿ ಕೊಡ್ತೇವೆ. ನೀವು ಬಸ್ ಹಾಕೊಳ್ಳಿ. ನಮಗೆ ಆ ಬೆಂಗಳೂರು ವಿಭಾಗದಿಂದ ಮಾತ್ರ ಬರಬೇಕು. ನೀವು ಮನವಿ ಕೊಡಿ. ಈಗ ನೀವು ಈಗಾಗಲೇ ಭಾರತ ದೇಶದಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಇದ್ದೀರಿ ಟ್ರಾನ್ಸ್ಪೋರ್ಟ್ ಅಲ್ಲಿ. ಅದಕ್ಕೆ ತಾವು ದಯಮಾಡಿ KSRTC ಬಸ್ ತಗೊಳ್ಳೋದಕ್ಕೆ 500 ಕೋಟಿ ರೂಪಾಯಿ ಪ್ರಪೋಸಲ್ ಕೊಟ್ಟರೆ ನನ್ನ ನಿಗಮದಿಂದ 500 ಕೋಟಿ ರೂಪಾಯಿಗಳನ್ನ ಧಾರಾಳವಾಗಿ ಕೊಡ್ತೀವಿ ಅಂತ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಿಮ್ಮನ್ನೆಲ್ಲ ಉದ್ದೇಶಿಸಿ ஆரம்பிக்கலாங்களா?
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.